ತಾಕದಿರಿ ಬರ್ಬೇಕಾಯ್ತು ಇವತ್ತು ಬರ್ಬೇಕಾಯ್ತು ಕೇಳವಿ ಚಿನ್ನದ ಬೆಲೆ ಅಂದಲ್ಲಪ್ಪ ಅವತ್ತು ಓಟ್ ಹಾಕ್ಸ್ಕೊಂಡ್ರೆ ಚಿನ್ನದ ಬೆಲೆ ಇವತ್ತು ನಮ್ ಕಲ್ ಬೆಲೆನಾ ಅವನು ಒಟ್ಟಾಗಿ ಅನ್ನ ತಿಂತಾನೆ ಏನ್ ತಿಂತಾನ ಅವನು ನಿದ್ದೆ ರಾಮಯ್ಯ ಅವನು ಏನು ಮಾಡ್ಲಿಲ್ಲ ಇದು ಮುಖ್ಯಮಂತ್ರಿ ಆಗ ಮುಂಚೆ ಚೆನ್ನಾಗೇ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿಲ್ಲ ಪಾರೆ ಬೆಳ್ಕೊಬಿಟ್ಟು ಬಡಭೂಮಿ ಅಂತೆ ಇಲ್ಲಿ ಕ್ಯಾನ್ಸರ್ ಬಂದು ಅಡ್ಮಿಟ್ ಆಗವ್ರೆ ರಿಪೋರ್ಟ್ ಬೇಕು ನನ್ನ ಮಕ್ಕಳು ಹೇಳಿದ್ರೆ ನನ್ಗೆ ಬೇಕು. ಇದೇ ಊರು ಕೆಂಪೇಗೌಡ 150 ಸರ್ವೆ ನಂಬರು ಅದರ 1 ಎಕರೆ 220 ಸರ್ವೆ ನಂಬರು 3 ಎಕರೆ 19 ಗುಂಟೆ ಇದೆ. ಇದೇ ನಾವು ಎಷ್ಟು ಎಕರೆನ ಡಿ.ಕೆ. ಶಿವಕುಮಾರ್ ಕೇಳ್ತಾರಲ್ಲ ಎಷ್ಟು ಎಕರೆ ಕೊಡಕ್ ರೆಡಿ ಇದ್ದೀರಾ? ನಾನಾ ಅದನ್ನ ಬೇರೆ ಪದ ಹೋಗಿಸ್ಲಾ ಏನು ಹೋಗಿಸ್ಲಾ ಒಂದು ಕೊಡಲ್ಲ ಅದು ಕೆಳ್ಕೋಬೇಕು ಇದೆ ಒಂದು ಕೊಡಲ್ಲ ಅಂತ ಅವನಿಗೆ ಅದ್ ಈ ಸಮಾನ ಕೊಡಲ್ಲ ಅಂತ ಹಿಂಗೆ ಹೇಳೋದು ನಾನು ಕೊಡಲ್ಲ ಏನ್ ಅವನಿಗೆ 2.5 ಕೋಟಿ ಕೊಡ್ತಾರಂತೆ. ಯಾರು ನಾನು 5 ಕೋಟಿ ಕೊಡ್ತೀನಿ ದೊಡ್ಡಳ್ಳಿ ಹೋದಲ್ಲ 5 ಕೋಟಿಗೆ 1 ಎಕರೆ ಕೊಡ್ಲಿ ದೊಡ್ಡಳ್ಳಿ ಇದ್ದಾವಲ್ಲ 5 ಕೋಟಿ ಕೊಡ್ತೀನಿ ನಾನು ತಗೊಳಕ್ ರೆಡಿ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ 5 ಕೋಟಿ ಕೊಡ್ತೀನಿ ಕೊಡಕ್ ರೆಡಿ ಕೇಳ್ರಿ. ಹೌದು 1 ಎಕರೆ ಕೊಡಕ್ ರೆಡಿ ಅವನು ಕೇಳ್ರಿ. ಜಮೀನ್ ಇದೆಯಾ ಅವ್ರದ್ದು ಎಷ್ಟಿದೆ? 900 ಚಿಲ್ಲರೆ ಇದೆ ನನ್ನ ಲೆಕ್ಕಾಚಾರ ಅದೇನೋ 1000 ಚಿಲ್ಲರೆ ಹೇಳ್ತಾರೆ ನನ್ನ ಲೆಕ್ಕ 900 ಅದೇ ಅಂತಾರೆ ಕೊಡಕ್ ಕೇಳ್ರಿ. ಇಷ್ಟು ಜೈನ ರೈತರು ಅಲ್ಲೇ ಹೋಗಿ ತಗೋತೀವಿ ಕೊಡಕ್ ಕೇಳ್ರಿ ಅವನಿಗೆ ಕೊಡ್ತಾನಾ? ಇಲ್ಲ ಅವ್ರು ಹೇಳಿದ್ರಲ್ಲ ಕನಕ್ಪುರದವ್ರಿಗೆ ಯಾವ್ದೇ ಕಾರಣಕ್ಕೂ ಮಾರಕ್ ಹೋಗ್ಬಿಡಿ ಚಿನ್ನದ ಬೆಲೆ ಕೊಡಿಸ್ತೀನಿ ಅಂತ ಅಂದ್ರು. ನಿಮ್ಗೆ ಕನಕ್ಪುರದವ್ರಿಗೆ ನಮ್ದು ಕಲ್ಲು ಬೆಲೆ ನಮ್ದು ಕಲ್ಲು ಬೆಲೆನಾ ಅವನ್ ತಲೆ ಇಟ್ಟು ನನ್ನ ಮಗ ಹೆಂಗೋ ಸಿದ್ದರಾಮಯ್ಯ ಬೈಕೊಂಡು ಕಾಲಿಡ್ಕೊಂಡು ಹೆಂಗೋ ಈಗ ಬಂದ್ಬಿಟ್ಟ ಮುಖ್ಯಮಂತ್ರಿ ಆಗಿ ಈಗ ನಮ್ಮ ನಾಳೆ ಮಾಡಕ್ ಬರ್ತಾವನೆ ತಾಕದಿರಿ ಬರ್ಬೇಕಾಯ್ತು ಇವತ್ತು ಬರ್ಬೇಕಾಯ್ತು ಕೇಳವಿ ಚಿನ್ನದ ಬೆಲೆ ಅಂದಲ್ಲಪ್ಪ ಅವತ್ತು ಓಟ್ ಹಾಕ್ಸ್ಕೊಂಡ್ರೆ ಚಿನ್ನದ ಬೆಲೆ ಇವತ್ತು ನಮ್ ಕಲ್ ಬೆಲೆನಾ ಅವನು ಒಟ್ಟಾಗಿ ಅನ್ನ ತಿಂತಾನೆ ಏನ್ ತಿಂತಾನ ಅವನು ಅವತ್ತು ಹೆಂಗಂದ ಇಲ್ಲಿ ಜನಗಳಿಗೆ ಚಿನ್ನದ ಬೆಲೆ ಯಾರು ಮಾಡಬೇಡ್ರಿ ಚಿನ್ನದ ಬೆಲೆ ಬರ್ತದೆ ನಿಮ್ ಕೊಡ್ತೀನಿ ಅಂತ ಎಲ್ಲ ಬಡಭೂಮಿ ಅಂತ ಅಲ್ಲ ಅವನಿಗೆ ಕಣ್ಣಿಗೆ ಪರೆ ಕಟ್ಕೊಬಿಟ್ಟ ಇದು ಮುಖ್ಯಮಂತ್ರಿ ಆಗ ಮುಂಚೆ ಚೆನ್ನಾಗೇ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿಲ್ಲ ಪಾರೆ ಬೆಳ್ಕೊಬಿಟ್ಟು ಬಡಭೂಮಿ ಅಂತೆ ಅವನು ಅನ್ನ ತಿನ್ನಲ್ಲ ಅವನು ಹೇಳ್ ತಿಂತಾನೆ ಅವನು ಏನೋ ಸಿದ್ದರಾಮಯ್ಯ ಇದ್ದೀರ ಒಂದ್ ಪಕ್ಷ ಕೈ ಬಿಡ್ತಿದ್ರ ನಿದ್ದೆ ರಾಮಯ್ಯ ಅವನು ಏನು ಮಾಡ್ಲಿಲ್ಲ ಅದಕ್ಕೂ ಕೊಟ್ಟಿದ್ದು ನೋಟಿಸ್ ಅದು ಏನು ನಿದ್ದೆ ರಾಮಯ್ಯ ಅವನು ಏನ್ ಹೇಳೋ ಎಲ್ಲ ಗುಳುಮ್ ಮಾಡ್ಬೇಕಲ್ಲ ಎಲ್ಲ ಒಂದೇ ರಾಜಕೀಯ ಮಾಡಕ್ಕಾಗಲ್ಲ. ಮಗ ಮಿನಿಸ್ಟರ್ ಎತ್ತಿಂದ್ರ ಹೇಳೋರೆ ನಾವ್ ಆದಿ ಬೀದಿಲೆಲ್ಲ ಹೋಗಿ ಡಿಸ್ಕಸ್ ಮಾಡಕ್ ಚರ್ಚೆ ಮಾಡಕ್ ಆಗಲ್ಲ ವಿಧಾನಸೌಧಕ್ಕೆ ಬರ್ರಿ ಅಂತ ಎತ್ತಿಂದ್ರ ಕರ್ಕೊಂಬಂದಿಲ್ ಕುಂಡ್ಸು ಆಮೇಲೆ ನಾವು ಮಾತಾಡ್ತೀವಿ ಇದ್ರನ್ನ ಇನ್ನೂ ನಾ ಕೂದ್ಲವೆ ಆದ್ರೂ ಬೋಳ್ಸ್ಬಿಟ್ಟು ಕಳ್ಸ್ಬಿಡ್ತೀವಿ ಫಸ್ಟ್ ಅವ್ನು ಕರ್ಸೋ ಇಲ್ಲಿಗೆ ಏನೋ ಹೇಳ್ತಾರೆ ಬರಡು ಭೂಮಿ ಇಲ್ಲೆಲ್ಲ ಕಲುಷಿತ ನೀರು ಚರ್ಮ ರೋಗ ಕ್ಯಾನ್ಸರ್ ಅಂತಾರೆ ನೀವು ನೋಡ್ರೆ ಚೆನ್ನಾಗೇ ಇದ್ದೀರಾ. ನನಗೆ 54 ವರ್ಷ ಇನ್ನೂವರೆಗೂ ಕ್ಯಾನ್ಸರ್ ಇಲ್ಲ ಏನು ಇಲ್ಲ ಚೆನ್ನಾಗೇ ಇದ್ದೀನಿ. ಇಲ್ಲಿ ಯಾರು ಕ್ಯಾನ್ಸರ್ ಬಂದು ಅಡ್ಮಿಟ್ ಆಗವ್ರೆ ರಿಪೋರ್ಟ್ ಬೇಕು ಯಾರ ಈ ಹುಷಾರಿಲ್ಲ ಅಂತ ಹೋಗೋರ ರಿಪೋರ್ಟ್ ಬೇಕು ನನ್ನ ಮಕ್ಕಳು ಹೇಳಿದ್ರೆ ನನ್ಗೆ ಬೇಕು ಯಾರು ಹೇಳೋರು ಕರ್ಕೊಬರ್ಬೇಕು ಹುಷಾರಿಲ್ಲ ಅಂತ ಹೇಳಿದ್ರೆ ಕರ್ಕೊಬರ್ಬೇಕು ಹಂಗೆ ಬೈಯೋದು ನಾನು ಕರ್ಕೊಬರ್ರಿ ಹುಷಾರಿಲ್ಲ ಅಂತ ಹೇಳಿದ್ರು ಈ ನೀರಲ್ಲಿ ಕುದಿಸಾಕ ಕ್ಯಾನ್ಸರ್ ಅಂತ ಬಂದು ಕರ್ಕೊಬರ್ಬೇಕು ನಿಮ್ ಎಮ್.ಎಲ್.ಎ. ಬಾಲಕೃಷ್ಣ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ರೆ ಜನಗಳೆಲ್ಲ ಗಲಾಟಿ ಮಾಡ್ಬಿಡ್ತಾರೆ ದಂಗೆ ಎಬ್ಬಿಸ್ಬಿಡ್ತಾರೆ ಅಂತ ಹೇಳ್ತಾವ್ರೆ. ಓಟ್ ಕೇಳಕ್ ಬಂದಾಗ ಅವೇನು ಮಾಡ್ಲಿಲ್ವಾ ನೀವು? ತಲೆಟ್ ನನ್ನ ಮಗ ಓಟ್ ಹಾಕ್ಸ್ಕೊಳಗ ಅಂತ ಬೇಕಾಗಿತ್ತು ನೀವೇ ದೇವ್ರು ಅಂತ ಬಂದ ಗೆದ್ಕೊಂಡು ಹೋದ್ಮೇಲೆ ಇನ್ನೂವರೆಗೂ ಈ ಕಡೆ ತಲೆನೇ ಹಾಕಿಲ್ಲ. ತಲೆಟ್ ನನ್ನ ಮಗ ಅವನು ಅಲ್ಲೇ ಹೊಡೆದ್ಬಿಡ್ತಾರೆ ಸಾಯಿಸ್ಬಿಡ್ತಾರೆ ಅಂತ ಎಮ್.ಎಲ್.ಎ. ಬೇಕಾ ಇಲ್ಲಿಗೆ ಅಂತ ಎಮ್.ಎಲ್.ಎ. ಬೇಕೇನ್ರಿ ಆ ಕೆಲಸ ಮಾಡಿದ್ರೆ ಯಾರ್ರಿ ನೀನ್ ಯಾಕ್ರಿ ಮಾಡ್ಕೊಂಡೆ ಅಂತ ಬೈಯರನ್ನು ಎಮ್.ಎಲ್.ಎ. ಕೆಲಸಕ್ಕೆ ಯಾಕೆ ಹೋದೆ ರಾಜೀನಾಮೆ ಕೊಟ್ಟು ಹೋಗು ಅಲ್ಲೇ ಬೋಳ್ಸೋಕ್ ಹೋಗು. ಅದೇನೋ 5,000 ರೂಪಾಯಿ ಕೂಪನ್ ಕೊಟ್ಟಿರಲ್ಲ ಬಂತ ದುಡ್ಡು ಬಂತು ಯಾರು ಬಾಕಿ ಬಂತು ಬಾಕಿ ಇಲ್ಲಿ ಸ್ಟಾರ್ಟ್ ಬಂದ್ ಕಣ್ರಿ ಸುಳ್ಳು ಹೇಳ್ಬಿಟ್ಟು ಓಡಿಸ್ಕೊಂಡ ನಂಬ್ಬಿಟ್ರು ನಮ್ಮ ಜನಗಳು ನಂಬ್ಬಿಟ್ರು ನಾವ್ ಆದ್ರೂ ಹಾಕಿಲ್ಲ ನಂಬ್ಕೊಂಡು ಹಾಕೊಂಡ್ರು ನಾವ್ ಮಾಡಿದೆ ಮಾಡ್ಕೋ ಈ ಜನ ನಂಬ್ಲಿವಲ್ಲ ಮಾಡ್ಕೊಂಬಿಟ್ರು ಆಸೆ ಉಡ್ಸ್ಕೊಂಡ್ ಮಾಡ್ಕೊಂಬಿಟ್ರು ಗೆದ್ದ ಇಲ್ಲಿಗೆ ಬೋಳಿಸ್ತಾವನೆ ಬಂದು